ಸ್ವಾಮಿಗಳಾದ ಸನ್ಮಾನ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಪ್ರತಿಷ್ಠಿತ A1 ಬ್ಯಾಂಗ್ಳೂರ್ ಮಾಧ್ಯಮಗಳ ಕಾರ್ಯಕ್ರಮ ನಿರ್ದೇಶಕರು ಹಾಗೂ ಹಿರಿಯ ಪತ್ರಿಕೋದ್ಯಮಿ B.S. ಜ್ಞಾನಪ್ರಕಾಶ್ ರವರು ರಚಿಸಿರುವ ಕಥನ ಕವನ. ಉಕ್ಕಡ ಗಾತ್ರಿ ಪವಾಡ ಪುರುಷ ಶ್ರೀ 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 ಪೂಜ್ಯ ಶಿವಯೋಗಿ ಮಹಾಸ್ವಾಮೀಜಿ ಕಾಡು ಸಿದ್ದೇಶ್ವರ ಮಠ ಪೂಜ್ಯ ಅಜ್ಜಯ್ಯ ದೇವಾಲಯ ನೊಣವಿನಕೆರೆ ತಿಪಟೂರು. ಶ್ರೀ ಕಾಡು ಸಿದ್ದೇಶ್ವರ ಮಠ ನೊಣವಿನಕೆರೆ ಪರಮ ಪೂಜ್ಯ ಶ್ರೀ 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 ಅಜ್ಜಯ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ಪಡೆಯುತ್ತಿರುವ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್. ಮಂತ್ರಾಲಯ ರಾಘವೇಂದ್ರ ಸನ್ನಿಧಿಯಲ್ಲಿ ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಪಡೆಯುತ್ತಿರುವ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಈ ರಾಜ್ಯ ಮೆಚ್ಚಿದ ಸರ್ವ ಜನಾಂಗದ ಜನಾನುರಾಗಿ ಮಹಾನ್ ಜನನಾಯಕ ಸನ್ಮಾನ ಮುಖ್ಯಮಂತ್ರಿ ಪ್ರೀತಿಯ ನಲ್ಮೆಯ ಒಲುಮೆಯ ಶಿವಕುಮಾರ್ ನಿನಗಿಹುದು ಅಭಿಮಾನಿಗಳ ಮಹಾಪೂರ. ಸದಾ ನಿನಗೆ ದೊರಕುತ್ತಿರಲಿ ಸರ್ವರ ಮಮಕಾರ. ದೊರಕಲೇಬೇಕು ನಿನಗೆ ಜನೋಸ್ತಮದ ಸಹಕಾರ. ವಿಧಾನಸೌಧ ಪ್ರವೇಶಿಸುವ ಮುನ್ನ ದ್ವಾರಕ್ಕೆ ಶಿರಬಾಗಿ ನಮಸ್ಕರಿಸಿದೆ. ವಿಧಾನಸೌಧದ ಶಿಲ್ಪಿ ಕೆಂಗಲ್ ಹನುಮಂತಯ್ಯನವರಿಗೆ ಇದು ಸಲ್ಲಿಸಿದ ಗೌರವವಾಗಿದೆ. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪುರವರ ದಿವ್ಯವಾಣಿಯ ನೆನಪಿಸಿದೆ. ವಿಧಾನಸೌಧವನ್ನು ದೇಗುಲ ಎಂಬ ಅಭಿಪ್ರಾಯ ಮೂಡಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೀಠಾಧಿಕಾರಿಯವರ ಪಾದಗಳನ್ನು ಸ್ಪರ್ಶಿಸಿದೆ. ಶ್ರೇಷ್ಠ ಸದ್ಗುಣ ಸದ್ಬುದ್ಧಿಯ ವ್ಯಕ್ತಪಡಿಸಿದೆ. ನಿನ್ನ ಈ ಕಾರ್ಯವ ಎಸಗಿ ಈ ನಾಡಿನ ಜನತೆಯ ಅಭಿಮಾನ ಗಳಿಸಿದೆ. ಸರ್ವ ಜನಾಂಗದ ಪ್ರೀತಿ ವಿಶ್ವಾಸದ ಪಡೆದೆ. ಕೊನೆಗೂ ಹಿಮಾಲಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೂ ದೇವಾನುದೇವತೆಗಳ ಆಶೀರ್ವಾದದಿಂದ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವುದು ಸಂತಸಕರ. ಶುಭವಾಗಲಿ, ಜಯವಾಗಲಿ ನಿರಂತರವಾಗಿ ನಿನಗೆ ಎಂದು ಅಕ್ಕರೆಯ ಸಕ್ಕರೆಯ ಮಾತುಗಳಿಂದ ಶುಭಾಶಯ ಅರ್ಪಿಸುತ್ತಿದ್ದೇವೆ. ಶುಭಾಶಯ ಕೋರುವವರು ನವೀನ್ ಶೆಟ್ಟಿ, ಶ್ರೀಮತಿ ಮಧು, ಶರಣ್ಯ, ಕೃತಿ, ಶಫೀಕ್ ಮುಜಾವರ್. ರಚನೆ B.S. ಜ್ಞಾನಪ್ರಕಾಶ್. ಕಾರ್ಯಕ್ರಮ ನಿರ್ದೇಶಕರು ಹಿರಿಯ ವಕೀಲರು, ಗೌರವ ಸಂಪಾದಕರು, ಉಮೇಶ್ ಪತ್ರಿಕೆ. ರಾಜ್ಯ ಉಪಾಧ್ಯಕ್ಷರು, ಕೋರ್ ಸಮಿತಿ ಸದಸ್ಯರು, ರಾಷ್ಟ್ರೀಯ ಮಾನವ ಹಕ್ಕು ಹಾಗೂ ಸಾಮಾಜಿಕ ನ್ಯಾಯದ ಆಯೋಗ, ನವದೆಹಲಿ. ಎಂ. ಜ್ಯೋತೀಶ್ವರಪ್ಪ, ಪ್ರಧಾನ ಸಂಪಾದಕರು, ಉಮೇಶ್ ಪತ್ರಿಕೆ, ಬೆಂಗಳೂರು. ದೃಶ್ಯ ಮಾಧ್ಯಮದ ಪ್ರಧಾನ ನಿರ್ದೇಶಕಿ, ಮಾಧ್ಯಮ ಕ್ಷೇತ್ರದ ಮಹಾನ್ ಸಾಧಕಿ ಶ್ರೀಮತಿ ಅನುರಾಧರವರ ಬಗ್ಗೆ ಪ್ರತಿಷ್ಠಿತ ಮಾಧ್ಯಮಗಳ ಕಾರ್ಯಕ್ರಮ ನಿರ್ದೇಶಕರು ಹಾಗೂ ಹಿರಿಯ ಪತ್ರಿಕೋದ್ಯಮಿ B.S. ಜ್ಞಾನಪ್ರಕಾಶ್ ರವರು ರಚಿಸಿರುವ ಕಥನ ಕವನ. ಆದಿಚುಂಚನಗಿರಿ ಮಠದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಮಹಾಸ್ವಾಮೀಜಿಯವರೊಂದಿಗೆ A1 ಬೆಂಗಳೂರು ದೃಶ್ಯ ಮಾಧ್ಯಮದ ಪ್ರಧಾನ ನಿರ್ದೇಶಕಿ ಶ್ರೀಮತಿ ಅನುರಾಧ. ಸುತ್ತೂರು ಮುರುಘರಾಜೇಂದ್ರ ಮಠದ ದುರ್ಗಾ ಮಾತಾರವರೊಂದಿಗೆ A1 ಬೆಂಗಳೂರು ದೃಶ್ಯ ಮಾಧ್ಯಮದ ಪ್ರಧಾನ ನಿರ್ದೇಶಕಿ ಶ್ರೀಮತಿ ಅನುರಾಧ. ಅಂತಾರಾಷ್ಟ್ರೀಯ ಖ್ಯಾತಿಯ ವಾಗ್ಮಿಗಳು, ಸುಪ್ರಸಿದ್ಧ ವಿದ್ಯಾಕ್ಷೇತ್ರದ ತಜ್ಞರಾದ ಡಾಕ್ಟರ್ ಗುರುರಾಜ ಕಜರ್ಕಿ ರವರೊಂದಿಗೆ A1 ಬೆಂಗಳೂರು ದೃಶ್ಯ ಮಾಧ್ಯಮದ ಪ್ರಧಾನ ನಿರ್ದೇಶಕಿ ಶ್ರೀಮತಿ ಅನುರಾಧ. ಉಮೇಶ್ ಪತ್ರಿಕೆಯ ಸಾಧನ ಸಂಪಾದಕರಾದ ಎಂ. ಜ್ಯೋತೀಶ್ವರಪ್ಪ, A1 ಬೆಂಗಳೂರು. ಎಕ್ಸ್‌ಪ್ರೆಸ್ ಟೈಮ್ಸ್ ಹಾಗೂ ಇತರೆ ದೃಶ್ಯ ಮಾಧ್ಯಮ ಕಾರ್ಯಕ್ರಮ ನಿರ್ದೇಶಕರು, ಉಮೇಶ್ ಪತ್ರಿಕೆಯ ಗೌರವ ಸಂಪಾದಕರಾದ ಜ್ಞಾನಪ್ರಕಾಶ್ ರವರು ರಚಿಸಿರುವ ಕಥನ ಕವನ. A1 ಬೆಂಗಳೂರು ದೃಶ್ಯ ಮಾಧ್ಯಮದ ಪ್ರಧಾನ ನಿರ್ದೇಶಕಿ ಶ್ರೀಮತಿ ಅನುರಾಧ, ಪ್ರೀತಿಯ DPA. ಪಾಂಡುರಂಗ ಪದ್ಮಾವತಿರವರ ಸುಪುತ್ರಿ, ನಮ್ಮೆಲ್ಲರ ಅಭಿನೇತ್ರಿ. A1 ಬೆಂಗಳೂರು ಎಂಬ ದೃಶ್ಯ ಮಾಧ್ಯಮ ಸ್ಥಾಪಿಸಿದೆ. ಸದಾಭಿರುಚಿ ಕಾರ್ಯಕ್ರಮಗಳನ್ನು ವೀಕ್ಷಕರಿಗೆ ನೀಡಿ ಪ್ರೀತಿ, ಒಲವು, ವಿಶ್ವಾಸವ ಗಳಿಸಿದೆ. ಮಾಧ್ಯಮ ಕ್ಷೇತ್ರಕ್ಕೆ ನಿನ್ನ ಸೇವೆ ಅಪಾರ, ಅದ್ಭುತ. ಅನೇಕ ಆಶ್ರಮಗಳ ಚರಿತ್ರೆಯನ್ನು ವೀಕ್ಷಕರಿಗೆ ಪರಿಚಯಿಸಿ ಅನೇಕ ಸ್ವಾಮೀಜಿಗಳ ಆಶೀರ್ವಾದ ಪಡೆದಿರುವೆ. ಓ ಮಹಾನ್ ಸಾಧಕಿ, ಸಾಗುತ್ತಿರಲಿ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ನಿನ್ನ ಪಯಣ. ಎಂದೆಂದಿಗೂ ನಿಲ್ಲದಿರಲಿ ಈ ಅಭಿಯಾನ. ಅಕ್ಕರೆ ಎಂಬ ಸಕ್ಕರೆಯ ನುಡಿಗಳಿಂದ ನಿನಗೆ ಅರ್ಪಿಸುವೆವು ನಮ್ಮೆಲ್ಲರ ಅಭಿಮಾನ, ಸಹಕಾರ, ಮಮಕಾರ. ಜಯವಾಗಲಿ, ಶುಭವಾಗಲಿ ಎಂದು ಹಾರೈಸುವೆ. ಸುತ್ತೂರು ಮುರುಘರಾಜೇಂದ್ರ ಮಠದ ಸ್ವಾಮೀಜಿಗಳೊಂದಿಗೆ A1 ಬೆಂಗಳೂರು ದೃಶ್ಯ ಮಾಧ್ಯಮದ ಪ್ರಧಾನ ನಿರ್ದೇಶಕಿ ಶ್ರೀಮತಿ ಅನುರಾಧ. ಕಥನ ಕವನ. ರಚನೆ B.S. ಜ್ಞಾನಪ್ರಕಾಶ್. ಕಾರ್ಯಕ್ರಮ ನಿರ್ದೇಶಕರು, ಹಿರಿಯ ವಕೀಲರು, ಗೌರವ ಸಂಪಾದಕರು, ಉಮೇಶ್ ಪತ್ರಿಕೆ. ರಾಜ್ಯ ಉಪಾಧ್ಯಕ್ಷರು, ಕೋರ್ ಸಮಿತಿ ಸದಸ್ಯರು, ರಾಷ್ಟ್ರೀಯ ಮಾನವ ಹಕ್ಕು ಹಾಗೂ ಸಾಮಾಜಿಕ ನ್ಯಾಯದ ಆಯೋಗ, ನವದೆಹಲಿ. ಎಂ.
ಜ್ಯೋತೀಶ್ವರಪ್ಪ, ಪ್ರಧಾನ ಸಂಪಾದಕರು, ಉಮೇಶ್ ಪತ್ರಿಕೆ. ಮರಿಯಾಗಿ ಸದಾ ಕಲಾ ರಸಿಕರ ಹೃದಯ ಸಾಮ್ರಾಜ್ಯದಲ್ಲಿ ಅಚ್ಚಳಿಯದೆ ಉಳಿದಿರುವ ಮಿನುಗುತಾರೆ ಕಲ್ಪನಾರವರ ಬಗ್ಗೆ ರಚಿಸಿರುವ ಕಥನ ಕವನ. ಓ ಕಲ್ಪನಾ, ಮಿಂಚಿನಂತೆ ಮಿಂಚಿ ಮಿನುಗಿ ಬಾರದ ಲೋಕಕ್ಕೆ ತೆರಳಿದ ಮಿನುಗುತಾರೆ ಕಲಾದೇವತೆ ಕಲಾ ಸರಸ್ವತಿ ಕಲ್ಪನಾ ಮತ್ತೊಮ್ಮೆ ಧರೆಗೆ ಹುಟ್ಟಿ ಬಾ. ಮಿನುಗುತಾರೆ ಕೃಷ್ಣಮೂರ್ತಿ ಜಾನಕಮ್ಮನವರ ಪ್ರೀತಿಯ ಕುಮಾರಿಯಾಗಿ ಜನಿಸಿ ಶಾರದಾ ಲತಾ ಎಂಬ ಹೆಸರಿನಿಂದ ನಾಮಾಂಕಿತಳಾದೆ. ಸಾಕು ಮಗಳು ಚಿತ್ರದಿಂದ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ಬೆಳ್ಳಿ ಮೋಡ ಚಿತ್ರದಲ್ಲಿ ಅಮೋಘ ಅದ್ಭುತ ನಟನೆ ನೀಡಿ ಈ ನಾಡಿನ ಮಿನುಗುತಾರೆಯಾದ ಈ ನಾಡಿನ ಜನತೆಯ ಅಪಾರ ಮಮತೆ, ಪ್ರೀತಿ, ವಾತ್ಸಲ್ಯ ಹಾಗೂ ಅಪಾರ ಮನ್ನಣೆಗೆ ಪಾತ್ರಳಾದೆ. ಕಪ್ಪು ಬಿಳುಪು ಚಿತ್ರದಲ್ಲಿ ವತ್ಸಲ, ಚಂದ್ರ ಪಾತ್ರಗಳ ದ್ವಿಪಾತ್ರದಲ್ಲಿ ನಟಿಸಿರುವ ಪ್ರಪ್ರಥಮ ನಟಿಯಾದೆ. ಬೆಳ್ಳಿ ಮೋಡ, ಇಂದಿರ, ಶರಪಂಜರ, ಕಾವೇರಿ, ಗೆಜ್ಜೆ ಪೂಜೆ, ಗೀತಾ, ಕಪ್ಪು ಬಿಳುಪು, ವತ್ಸಲ, ಚಂದ್ರ ಪಾತ್ರಗಳಲ್ಲಿ ಅಮೋಘ ಅತ್ಯಂತ ಅದ್ಭುತವಾಗಿ ನಟಿಸಿ ಕಲಾ ರಸಿಕರ ಆರಾಧ್ಯ ದೈವವಾದೆ. ನಟನೆಯೆಂದರೆ ಕಲ್ಪನಾ, ಕಲ್ಪನೆ ಎಂದರೆ ನಟನೆ ಎಂಬ ಖ್ಯಾತಿಗೆ ಪಾತ್ರಳಾದೆ. ನಿನಗೆ ಸರಿಸಾಟಿಯಾದ ನಟಿ ಅಂದಿಗೆ ಇಂದಿಗೆ ಮುಂದಿಗೂ ಇಲ್ಲ. ನಭೋತೋ ನವಭವಿಷ್ಯತ್ ಎಂಬ ನಾಣ್ಣುಡಿ ನಿನಗೆ ಸಂಪೂರ್ಣವಾಗಿ ಸಮಾಂಜವಾಗಿದೆ. ಈ ನಟಿಸಿದ ಹೆಸರಿನಲ್ಲಿ ಬೆಳ್ಳಿ ಮೋಡ, ಶರಪಂಜರ ಸೀರೆಗಳು ತಯಾರಾಗಿ ಅತ್ಯಂತ ಹೇರಳವಾಗಿ ಮಾರಾಟವಾದದ್ದು ನಿನ್ನ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ನಿನಗೆ ಸರಿಸಮಾನರಾದ ನಟನೆ ಮಾಡುವ ನಟಿಯನ್ನು ಈ ನಾಡು ಕಂಡಿಲ್ಲ, ಮುಂದೆಯೂ ಕಾಣುವುದಿಲ್ಲ. ದುರಂತ ಪಾತ್ರಗಳಲ್ಲಿ ನಾಯಕಿಯಾಗಿ ನಟಿಸಿ ಬೆಳಗಾವಿಯ ಗೋಟೂರು ಪ್ರವಾಸ ಮಂದಿರದಲ್ಲಿ ಜೀವನದ ಜಿಗುಪ್ಸೆಯಿಂದ ನಿದ್ದೆಗುಳಿಗೆ ಸೇರಿಸಿ ಆತ್ಮಹತ್ಯೆಗೆ ಶರಣಾದೆ. ನಿನ್ನ ಮರಣ ವಾರ್ತೆ ಕಾಳ್ಗಿಚ್ಚಿನಂತೆ ಹರಡಿ ಇಡೀ ನಾಡೇ ತಲ್ಲಣಗೊಂಡಿತು. ಲಕ್ಷಾಂತರ ಅಭಿಮಾನಿಗಳು ಕಂಬನಿಯನ್ನು ಸುರಿಸಿ ಅಶ್ರುತ ಪಣಗೈದರು. ಕೇವಲ 36 ವರ್ಷದ ಪ್ರಾಯದಲ್ಲೇ ನಮ್ಮೆಲ್ಲರನ್ನು ಅಗಲಿ ಬಾರದ ಜಾಗಕ್ಕೆ ಪ್ರಯಾಣ ಬೆಳೆಸಿದೆ. ನಿನ್ನನ್ನು ನಮ್ಮನ್ನು ಅಗಲಿ 46 ದೀರ್ಘ ವರ್ಷಗಳು ಕಳೆದರೂ ಇಂದಿಗೂ ಕಲಾ ರಸಿಕರ ಹೃದಯದಲ್ಲಿ ಅಚ್ಚಳಿಯದೆ ನೆಲೆಸಿರುವೆ. ಓ ಕಲಾದೇವತೆ ಕಲಾ ಸರಸ್ವತಿ, ನಿನಗೆ ಅಂತ್ಯ ಉಂಟೆ? ಅಸಂಭವ ಇಲ್ಲವೇ ಇಲ್ಲ. ನೀ ಮೇಲೆ ಸುಮ್ಮನೆ, ನಮ್ಮೊಡನೆಯೇ ನಿನ್ನ ಮನೆ. ನೀ ಅಜಾಮರ ಪ್ರಾಪ್ತ ಸ್ಮರಣೆಯೇ ಚಿರಾಯು, ಅರ್ಪಿಸುವು ನಿನಗೆ ನಮ್ಮ ಶತಕೋಟಿ ನಮನಗಳನ್ನು. ನೀ ಅಂದಿಗೆ ಇಂದಿಗೆ ಎಂದೆಂದಿಗೂ ಅಮರ ಅಮರ ಅಮರ. BS ಜ್ಞಾನಪ್ರಕಾಶ್, ಪ್ರತಿಷ್ಠಿತ ಮಾಧ್ಯಮಗಳ ಕಾರ್ಯಕ್ರಮ ನಿರ್ದೇಶಕರು, ಉಮೇಶ್ ಪತ್ರಿಕೆ ಗೌರವ ಸಂಪಾದಕರು ಹಾಗೂ ಹಿರಿಯ ವಕೀಲರು, ರಾಜ್ಯ ಉಪಾಧ್ಯಕ್ಷರು, ಕೋರ್ ಸಮಿತಿ ಸದಸ್ಯರು, ರಾಷ್ಟ್ರೀಯ ಮಾನವ ಹಕ್ಕು ಹಾಗೂ ಸಾಮಾಜಿಕ ನ್ಯಾಯದ ಆಯೋಗ, ನವದೆಹಲಿ.